ಘೋಷಣೆ ಮಾಡಿದ್ಮೇಲೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಂಪನಿಯ ಒಂದು ಮಹಿಳೆ ಅನುರಾಧ ತಿವಾರಿ ಅಂತಕ್ಕಂಥ ಒಂದು ಮಹಿಳೆ ಖಾಸಗಿ ಕಂಪನಿಯ ಸಿಇಒ ಆಗಿರ್ತಕ್ಕಂಥವ್ರು. ಅವರು ನೀವು ರಾಮನವಮಿಗೆ ಒಂದು ಸ್ಪಷ್ಟ ರಜೆ ಕೊಡಲ್ಲ, ಕೃಷ್ಣನವಮಿಗೆ ರಜೆ ಕೊಡಲ್ಲ, ಹಿಂದೂಗಳ ಹಬ್ಬಗಳಿಗೆ ಸ್ಪೆಸಿಫಿಕ್ ಆಗಿ ರಜಾ ಘೋಷಣೆ ಮಾಡಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ರಜೆ ಘೋಷಣೆ ಕೊಟ್ಟಿದ್ದೀರಿ? ನೀವು ಹೋಳಿ ಹಬ್ಬಕ್ಕೆ ರಜೆ ಕೊಡಲ್ಲ, ನೀವು ಅಧಿಕೃತ ರಜೆಯನ್ನು ಅವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದೆ. ನಾನು ಹೇಳ್ತೀನಿ ಆ ತಾಯಿಗೆ, ಆ ಮಹಿಳೆಗೆ, ನಿನಗೆ ಇದು ಹೇಳಕ್ಕೆ ಬಾಯಿ ಕೊಟ್ಟಿದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮ್ಮ ಅಂತ. ಇಲ್ಲಾಂದ್ರೆ ಬಾಯ ಬರ್ತಿಲ್ಲ ಇದೆಲ್ಲ ಹೇಳಲಿಕ್ಕೆ. ದಯಮಾಡಿ ಇನ್ನು ಮುಂದೆ ಆದ್ರೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮ ಒಳ ಮನಸ್ಸಿನಿಂದ ಮಾತಾಡಿ. ಹೊರ ಮನಸ್ಸಿನಿಂದ ಯಾರೋ ಮಾತಾಡ್ತಾರೆ ಅಂತೇಳಿ ಜಾತಿಯ ಅಮೂಲ್ಯಲ್ಲಿ ಮಾತಾಡೋದನ್ನು ನಿಲ್ಲಿಸಿ ಎಲ್ಲ ವರ್ಗದ ಸಹೋದರರ ಜೊತೆಯಲ್ಲಿ ನಾವು ಸಹೋದರತೆಯಿಂದ ನಾವೆಲ್ಲೂ ಕೂಡ ಬೆಳೆಯೋಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಗೆ ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಬೇಕು, ಅದೇ ತರ ಆಲೋಚನೆ ಮಾಡಬೇಕು. ಈ ದೇಶಕ್ಕೆ ಶಾಂತಿಯನ್ನ ಕೊಟ್ಟಿರ್ತಕ್ಕ, ಅಷ್ಟೊಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲೂ ಕೂಡ ಕ್ರಾಂತಿವಂತ ಆಗ್ತಾನೆ, ಶಾಂತಿ ಮಂತ್ರ ಹೇಳೋದ್ರ ಮುಖಾಂತರ ಕೊನೆಯಲ್ಲೂ ಕೂಡ ಇಷ್ಟೆಲ್ಲ ಹಿಂಸೆ ಕೊಟ್ಟರು ಕೂಡ ಅವ್ರು ಹೇಳೋದು ಒಂದೇ, ಐ ಆಮ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಐ ಲವ್ ಮೈ ಕಂಟ್ರಿ ಅಂತ. ಫಸ್ಟ್ಲಿ ಲಾಸ್ಟ್ಲಿ ಐ ಲವ್ ಮೈ ಇಂಡಿಯಾ ಅಂತ ಹೇಳ್ತಾರೆ. ಇಷ್ಟೆಲ್ಲ ಶೋಷಣೆ ಮಾಡಿದ್ರು ಕೂಡ ಯಾವ ಧರ್ಮಕ್ಕೂ ಹೋಗ್ಲಿಲ್ಲ ಅವರು. ಇತ್ತು ಎಲ್ರಿಗೂ ಅವಕಾಶ ಬೇರೆ ಬೇರೆ ಧರ್ಮಗಳಿಗೂ ಹೋಗ್ಲಿಕ್ಕೆ. ಆದ್ರೆ ಬುದ್ಧನ ಬಸವಣ್ಣನ ಚಿಂತನೆ ಒಳಗಡೆ ಇರೋದ್ರಿಂದ ಅವ್ರು ಎಷ್ಟೇ ನೋವಾದ್ರೂ ಕೂಡ ಈ ಧರ್ಮದೊಳಗಡೆ ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥ ಬುದ್ಧನನ್ನ ನಾನು ಎದೆಗೆ ಜೋಡಿಸ್ಬೇಕು. ಅಲ್ಲಿದೆ ಶಾಂತಿ, ಅಲ್ಲಿದೆ ಪ್ರೀತಿ, ಅಲ್ಲಿದೆ ಕರುಣೆ. ಬುದ್ಧನೇ ಈ ಜಗತ್ತಿಗೆ ಮಾರ್ಗ ಅಂತಕ್ಕಂಥ ಒಂದು ಸಂದೇಶವನ್ನ ಹೇಳಲಿಕ್ಕೆ ನಮಗೆ ದಾರಿ ಮಾಡಿಕೊಡ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ನೇಹಿತರೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.